ಅವರವರ ಪಕ್ಷಕ್ಕೆ ಅವರು ನಿಷ್ಠಾವಂತರಾಗಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಆ ಪಕ್ಷದವ್ರು ಇರ್ಬೋದು, ನಮ್ಮ ಪಕ್ಷದವರು ಇರ್ಬೋದು. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಭಾಳ ಪಾರದರ್ಶಕವಾಗಿ ನಾನು ನನ್ನ ಸಮುದಾಯದ ವಾರ್ಡ್ಗಳಿಗೆ ನನ್ನ ಜವಾಬ್ದಾರಿಯನ್ನು ಕೊಟ್ಟಿದ್ದೆ. ಸೊ ನಾನು ನನಗಿದ್ದಂಥ ವಿದ್ಯೆ, ನನಗಿದ್ದಂಥ ಬುದ್ಧಿಶಕ್ತಿಯನ್ನು ನಡೆಸಿ ನಮ್ಮಲ್ಲಿ ನಾವು ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕಂತೇಳಿ ನಾನು ಮನವಿ ಮಾಡಿ ಭಾಳ ಒಳ್ಳೆಯ ಫಲಿತಾಂಶ ಬರೋ ರೀತಿಯಲ್ಲಿ ನಾನು ನನ್ನ ವ್ಯಾಪ್ತಿನಲ್ಲಿ ಕೊಟ್ಟಂಥ ಜವಾಬ್ದಾರಿ ನಾನು ಪ್ರಾಮಾಣಿಕವಾಗಿ ನಾನು ಮಾಡಿದ್ದೀನಿ. ಸರಿ, ಸಚಿವ ಜಮೀರ್ ಅವರು ಕೊಟ್ಟಂಥ ಆ ಒಂದು ಸ್ಟೇಟ್ಮೆಂಟು ಸಾಕಷ್ಟು ತೊಂದರೆ ಆಗಿದೆ, ಹಿನ್ನಡೆ ಆಗಿದೆ ಅಂತೇಳಿ ಸಿ ಪಿ ಯೋಗೇಶ್ವರ್ ಹೇಳಿರುವಂಥದ್ದು. ನೋಡಿ, ರಾಜಕಾರಣದಲ್ಲಿ ಇವೆಲ್ಲ ಸಾಮಾನ್ಯ, ಸರ್ವೇ ಸಾಮಾನ್ಯ. ಅವ್ರಿಗೆ ಇವ್ರು ಹೇಳುವಂಥದ್ದು ಕುಮಾರಸ್ವಾಮಿ ಅವರು ಶಿವಕುಮಾರ್ಗೂ ಕೆಲವು ಕೀಳು ಮಾತುಗಳನ್ನು ಆಡಿದ್ದಾರೆ. ಜಮೀರ್ ಅವರು ಕುಮಾರಸ್ವಾಮಿಯವ್ರ ಬಗ್ಗೆನೂ ಕೂಡ ಕೆಲವು ಮಾತನ್ನು ಬಳಸಿದ್ದಾರೆ. ಇದು ರಾಜಕಾರಣದಲ್ಲಿ ಅವ್ರಿಗೆಲ್ಲ ಅವರು ಮಾತಾಡೋದು ಅವ್ರಿಗೆ ಅವೆಲ್ಲ ಗೊತ್ತಿದ್ದು ಅವ್ರಿಗೆ ನೀವು ಕೇಳಬೇಕಾದಂಥ ಪರಿಸ್ಥಿತಿ ಇವತ್ತು. ನಾವೆಲ್ಲ ಭಾಳ ಚಿಕ್ಕವರು, ನಾವೆಲ್ಲರೂ ಕೂಡ ಅದಕ್ಕೆಲ್ಲ ಉತ್ತರಿಸುವಂಥದ್ದು ಅವಶ್ಯಕತೆಯೂ ಇಲ್ಲ ಅಂತ ಕಾಣ್ತದೆ. ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ. ಅವರೆಲ್ಲ ಒಂದು ಕಾಲದಲ್ಲಿ ಸಮಕಾಲೀನ ಎಲ್ಲ ರಾಜಕಾರಣಿಗಳು ಜೊತೆಲಿ ಇದ್ದಂಥವ್ರು. ಅವ್ರ ಸಂಪುಟದಲ್ಲಿ ಜಮೀರು ಕೆಲಸ ಮಾಡೋರೆ, ಅವ್ರ ಜೊತೆಯಲ್ಲಿ ಅವರು ಕೂಡ ಬಾಯಿ ಅಂದಂಗೆ ಅವರು ಕೆಲಸ ಮಾಡೋರೆ. ಅವರಿಬ್ಬರು ಸ್ನೇಹಿತರು, ಪ್ರಾಯಶಃ ವಿಶ್ವಾಸದಲ್ಲಿ ಹೇಳಿದ್ದಾರೋ ಅಥವಾ ರಾಜಕಾರಣಕ್ಕೋಸ್ಕರ ಹೇಳಿದ್ದಾರೋ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ಅವರೆಲ್ಲ ಅಷ್ಟೊಂದೆಲ್ಲರೂ ಭಾಳ ತೀರಾ ಆತ್ಮೀಯರವರೆಲ್ಲರೂ ಕೂಡ. ಯಾವ ರೀತಿ ಅವರು ಈಗ ಶಿವಕುಮಾರ್ ಅವರು ಕುಮಾರಸ್ವಾಮಿಗೆ ಕೈ ಎತ್ತಿ ಮುಖ್ಯಮಂತ್ರಿ ಮಾಡಿದ್ರು. ಈ ರಾಜ್ಯದಲ್ಲೆಲ್ಲ ಒಗ್ಗಟ್ಟಾಗಿ ಇರಬೇಕು, ನಾವೆಲ್ಲ ನಾವೆಲ್ಲರೂ ಕೂಡ ನಮ್ಮ ಸಮುದಾಯಕ್ಕೆ ನಾವೆಲ್ಲರೂ ಕೂಡ ಶ್ರಮಿಸ್ಬೇಕಂತೇಳಿ ಕೆಲಸ ಮಾಡಿದರು. ಆವತ್ತೊಂದು ಸಂದರ್ಭ, ಅದಕ್ಕಿಂತ ಹಿಂಚೆ ಒಬ್ರಿಗೊಬ್ಬರು ಕಿತ್ತಾಡ್ತಾಯಿದ್ರು. ನೋಡಿ, ರಾಜಕಾರಣ ಬದಲಾವಣೆ ಆದಂಗೆ ಅವರ ಮನಸ್ಥಿತಿನೂ ಬದಲಾವಣೆ ಆಗ್ತದೆ. ಸೊ ಅವರವರ ವ್ಯಕ್ತಿತ್ವವನ್ನು ಅವರು ಉಳಿಸ್ಕೋಬೇಕಾದಂಥ ಎಲ್ಲರೂ ಕರ್ತವ್ಯ. ಅದು ನಾನಂತೂ ಅಷ್ಟು ಹೇಳಬಲ್ಲೆ. ಸರಿ, ಆ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳಾಗ್ತಿತ್ತು ಅಂತ ಹೇಳ್ತಿದ್ದಾರೆ. ಅಂದರೆ ಖುದ್ದು ಸಿದ್ದರಾಮಯ್ಯನವರು ಹೇಳಿದ್ದಾರೆ 50 ಕೋಟಿ ಆಫರ್ ಕೊಡ್ತಿದ್ದಾರೆ ನಮ್ಮ ಶಾಸಕರುಗಳಿಗೆ ಅಂತೇಳಿ. ನೋಡಿ, ಈ ಹಿಂದೆನೂ BJPನವರು ನಿಮ್ಗೆ ಗೊತ್ತು, ಆಪರೇಷನ್ ಕಮಲ ಅಂದ್ಬಿಟ್ಟು ಮಾಡಿದ್ರು, ಸರ್ಕಾರವನ್ನು ಬೆಳೆಸಿದ್ರು. ಅವರು ಸರ್ಕಾರನ ಕಟ್ಟಿ ಆಡಳಿತವನ್ನು ನಡೆಸಿದ್ರು. ಈಗ ಪರಿಸ್ಥಿತಿ ಆ ರೀತಿ ಇಲ್ಲ. ಇವತ್ತು 135+1 ನಮ್ಮ MP ಪ್ರಕಾಶ್ ಅವ್ರ ಮಗಳು ಲತಾ ಅವರಿದ್ದಾರೆ. 136 ಜನ ನಾವೆಲ್ಲರೂ ಕೂಡ ಇದ್ದೀವಿ. ಭಾಳ ಬಲಿಷ್ಠವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಇವತ್ತು ರಾಜ್ಯ ಸರ್ಕಾರವನ್ನು ನಡೆಸ್ತಾ ಇದ್ದೀವಿ. ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಭಾಳ ಚೆನ್ನಾಗಿ ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಎಲ್ಲ ವರ್ಗದ ಜನರು ಈ ಒಂದು ಸರ್ಕಾರದ ಕಾರ್ಯವೈಖರಿಗಳನ್ನು ಮೆಚ್ಚುತ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ 5 ಗ್ಯಾರಂಟಿಗಳು ಇವತ್ತು ಬಹಳ ಪ್ರಾಯೋಗಿಕವಾಗಿ ಎಲ್ಲರಿಗೂ ಕೂಡ ಸಹಾಯ ಆಗ್ತಾಯಿದೆ. ಸೊ ಅದರಲ್ಲಿ ಸರ್ಕಾರ ನಾನು ಬೆಳೆಸ್ಬಿಡ್ತೀನಿ, ಸರ್ಕಾರ ಆ ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಇದೆಲ್ಲ ಯಾರ ಕೈಲೂ ಆಗಲ್ಲ. 5 ವರ್ಷ ಭಾಳ ಚೆನ್ನಾಗಿ ಆಡಳಿತ ಮಾಡಿ ನಮ್ಮ ಅವಧಿನ ಮಾನ್ಯ ಸಿದ್ದರಾಮಯ್ಯ DK ಶಿವಕುಮಾರ್ ಅವರು, ಅದು ಮಾನ್ಯ ಸಿದ್ದರಾಮಯ್ಯನವರು ಹೇಳಿರುವಂಥ ಮಾತು, ಮಾನ್ಯ ಮುಖ್ಯಮಂತ್ರಿ ಹೇಳಿರುವಂಥ ಮಾತಿದು. ಎಲ್ಲ ಶಾಸಕರು ಹೇಳಿದಂಥ ಮಾತು ಅಲ್ಲ. ಅವ್ರಿಗೆ ತಿಳಿದಂಥ ವಿಷಯ ಅವ್ರು ಹೇಳಿದ್ದಾರೆ, ನಮಗೆ ತಿಳಿದಿಲ್ಲ ನಾನು ಹೇಳೋಕ್ಕಾಗಲ್ಲ.